ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಪಾಕಿಸ್ತಾನ್, ಆಫ್ಘನಿಸ್ತಾನ್, ಬಾಂಗ್ಲಾದೇಶ ಹಾಗೂ ಮಿಡಲ್ ಈಸ್ಟ್ ದೇಶಗಳ ಮುಸ್ಲಿಂ ಮಹಿಳೆಯರು ಮೆಕ್ಕಾ ಯಾತ್ರೆಗೆಂದು ತೆರಳಿ ಅಲ್ಲಿಂದ ಏಷ್ಯಾದ ದೇಶಗಳಾದ ನೇಪಾಳ್, ಮಯನ್ಮಾರ್, ಕಾಂಬೋಡಿಯಾ, ವಿಯೆಟ್ನಾಂ ದೇಶಗಳಿಗೆ ಬ್ರೋಕರ್ಗಳ ಸಹಾಯದಿಂದ ಹಾರಿ ಅಲ್ಲಿನ ಹಿಂದೂ ಹಾಗೂ ಬೌದ್ಧ ಧರ್ಮೀಯರನ್ನ ಮದುವೆಯಾಗಿ ಮಕ್ಕಳು ಮಾಡಿಕೊಂಡು ಆ ದೇಶಗಳ ಪೌರತ್ವವನ್ನು ಪಡೆದುಕೊಳ್ತಾ ಇದ್ದಾರೆ. ಅಷ್ಟಕ್ಕೂ ಈ ದೇಶಗಳ ಯುವತಿಯರು ಯಾಕೆ ಈ ರೀತಿ ತಮ್ಮ ದೇಶಗಳನ್ನು ಬಿಟ್ಟು ಬೇರೆ ದೇಶಗಳಿಗೆ ಪರಾರಿ ಆಗ್ತಾ ಇದ್ದಾರೆ, ಇಸ್ಲಾಂ ಧರ್ಮವನ್ನು ತೊರೆದು ಬೇರೆ ಧರ್ಮವನ್ನು ಯಾಕೆ ಸ್ವೀಕರಿಸ್ತಾ ಇದ್ದಾರೆ, ಬೇರೆ ಧರ್ಮದ ಯುವಕರನ್ನ ಯಾಕೆ ಮದುವೆಯಾಗಿ ಅವರಿಂದ ಮಕ್ಕಳನ್ನು ಪಡೆದುಕೊಳ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಹೋದರೆ ಈ ಹೆಣ್ಣು ಮಕ್ಕಳು ತಮ್ಮ ತಮ್ಮ ದೇಶಗಳಲ್ಲಿ ಎದುರಿಸ್ತಾ ಇರುವ ಭಯಾನಕ ತೊಂದರೆಗಳು ತೆರೆದುಕೊಳ್ಳುತ್ತವೆ. ಅದನ್ನೇ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಆಫ್ಘನಿಸ್ತಾನ್, ಪಾಕಿಸ್ತಾನ್, ಬಾಂಗ್ಲಾದೇಶ್ ಹಾಗೂ ಇನ್ನಿತರ ಮಿಡಲ್ ಈಸ್ಟ್ ದೇಶಗಳ ಮಹಿಳೆಯರು ಹಲವಾರು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಈ ದೇಶಗಳಲ್ಲಿರುವ ಕಷ್ಟಗಳು ಒಂದೇ ರೀತಿ ಅಲ್ಲದೇ ಇದ್ರೂ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಟ್ಟುಪಾಡುಗಳು, ಹಿಂಸೆ ಮತ್ತು ಸಮಾನತೆಯ ಕೊರತೆಯು ಈ ದೇಶಗಳ ಮಹಿಳೆಯರ ಬದುಕನ್ನ ಸರ್ವನಾಶಗೊಳಿಸಿದೆ. ಆಫ್ಘನಿಸ್ತಾನ್ನಲ್ಲಿ ತಾಲಿಬಾನ್ ಆಡಳಿತ ಮತ್ತೆ ಅಧಿಕಾರಕ್ಕೆ ಬಂದ ನಂತರ ಮಹಿಳೆಯರ ಹಕ್ಕನ್ನ ಕಸಿದುಕೊಳ್ಳಲಾಗಿದೆ. ಈ ತಾಲಿಬಾನ್ಗಳನ್ನು ನೋಡಿ ಪಾಕಿಸ್ತಾನ್, ಬಾಂಗ್ಲಾದೇಶ್ ಹಾಗೂ ಮಿಡಲ್ ಈಸ್ಟ್ ದೇಶಗಳಲ್ಲೂ ಕೂಡ ಇಸ್ಲಾಂನ ಶರಿಯಾ ಕಾನೂನನ್ನು ಜಾರಿಗೊಳಿಸಿ ಮಹಿಳೆಯರ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ. ಆಫ್ಘನಿಸ್ತಾನ್ನಲ್ಲಿ ಮಹಿಳೆಯರಿಗೆ ಶಿಕ್ಷಣ ಪಡೆಯುವ ಹಕ್ಕನ್ನು ಬಹುತೇಕವಾಗಿ ಕಿತ್ಕೊಳ್ಳಲಾಗಿದೆ. 6ನೇ ತರಗತಿಯ ನಂತರ ಅಲ್ಲಿನ ಹುಡುಗಿಯರು ಶಾಲೆಗೆ ಹೋಗುವಂತೆಯೇ ಇಲ್ಲ, ಇನ್ನು ಯೂನಿವರ್ಸಿಟಿಗಳಿಗಂತೂ ಕಾಲಿಡುವಂತೆಯೇ ಇಲ್ಲ. ಇನ್ನು ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶಗಳಲ್ಲೂ ಇದೇ ರೀತಿಯ ಪರಿಸ್ಥಿತಿ ಇದೆ. ಈ ದೇಶಗಳು ಜಗತ್ತಿನ ಮುಂದೆ ನಾವು ಹೆಣ್ಣು ಮಕ್ಕಳಿಗೂ ಉತ್ತಮ ಶಿಕ್ಷಣ ಕೊಡ್ತೀವಿ ಅಂತ ತೋರಿಸ್ಕೊಳ್ತವೆ. ಆದರೆ ದೇಶದ ಒಳಗೆ ಹೆಣ್ಣು ಮಕ್ಕಳು ಶಾಲೆಯನ್ನ ದಾಟಿ ಕಾಲೇಜು ಮೆಟ್ಟಿಲೇರುವುದು ಬಹಳ ಕಷ್ಟ ಇರುತ್ತೆ. ಒಂದು ಕಡೆ ಇವರ ಕುಟುಂಬವೇ ವಿರೋಧವನ್ನ ವ್ಯಕ್ತಪಡಿಸಿದ್ರೆ ಮತ್ತೊಂದು ಕಡೆ ಕಾಲೇಜುಗಳಲ್ಲೂ ಹೆಣ್ಣು ಮಕ್ಕಳು ಸಾಕಷ್ಟು ತೊಂದರೆಗಳನ್ನ, ದೌರ್ಜನ್ಯಗಳನ್ನ ಎದುರಿಸಬೇಕಾಗುತ್ತೆ. ಹೀಗಾಗಿನೇ ಈ ದೇಶಗಳಲ್ಲಿ ಹೆಣ್ಣು ಮಕ್ಕಳಿಗೆ 15ರಿಂದ 16 ವರ್ಷವಾಗ್ತಿದ್ದ ಹಾಗೇನೆ ಮದುವೆ ಮಾಡಿ ಬಿಡ್ತಾರೆ. ಇನ್ನು ವಿದ್ಯಾಭ್ಯಾಸವಿಲ್ಲದ ಮಹಿಳೆಯರು ಸರ್ಕಾರಿ ಅಥವಾ ಸರ್ಕಾರೇತರ ಸಂಸ್ಥೆಗಳಲ್ಲಿ ಕೆಲಸ ಮಾಡುವುದು ಬಹಳ ಕಷ್ಟವಾಗುತ್ತೆ. ಕೆಲಸ ಮಾಡುವ ಅವಕಾಶವೇ ಅವರಿಗಿಲ್ಲ. ಇನ್ನು ಕೃಷಿಯನ್ನು ಹೊರತುಪಡಿಸಿ ಬಹುತೇಕ ಎಲ್ಲ ಉದ್ಯೋಗಗಳಿಂದಲೂ ಇವರನ್ನು ದೂರವಿಡಲಾಗಿದೆ. ಇದರಿಂದ ಆರ್ಥಿಕವಾಗಿ ಮಹಿಳೆಯರು ಪುರುಷರ ಮೇಲೆ ಹೆಚ್ಚು ಅವಲಂಬಿತವಾಗಿದ್ದಾರೆ. ಅದರಲ್ಲೂ ಆಫ್ಘನಿಸ್ತಾನದಲ್ಲಿ ಮಹಿಳೆಯರು ಕೆಲಸ ಮಾಡುವುದು ಬಹಳ ಕಷ್ಟವಾಗಿದೆ. ತಾಲಿಬಾನ್ ಆಡಳಿತ ಮತ್ತೆ ಬಂದ ನಂತರ ಮಹಿಳೆಯರನ್ನು ಬಹುತೇಕ ಎಲ್ಲಾ ರೀತಿಯ ಉದ್ಯೋಗಗಳಿಂದ ದೂರವಿಡಲಾಗಿದೆ. ತಾಲಿಬಾನ್ ಸರ್ಕಾರವು ಮಹಿಳೆಯರಿಗೆ ಸರ್ಕಾರಿ ಹುದ್ದೆಗಳನ್ನು ನಿಷಿದ್ಧ ಮಾಡಿದೆ. ಶಿಕ್ಷಣ, ಆರೋಗ್ಯ ಮತ್ತು ಇತರ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದ ಮಹಿಳೆಯರು ಕೆಲಸವನ್ನ ಕಳೆದುಕೊಂಡಿದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ಸರ್ಕಾರೇತರ ಸಂಸ್ಥೆಗಳಲ್ಲಿ ಕೆಲಸ ಮಾಡುವ ಮಹಿಳೆಯರ ಮೇಲೂ ನಿರ್ಬಂಧ ಹೇರಲಾಗಿದೆ. ತಾಲಿಬಾನ್ ಆಡಳಿತದ ಈ ನಿರ್ಧಾರದಿಂದ ಅನೇಕ ಮಹಿಳೆಯರು ತಮ್ಮ ಕೆಲಸ ಕಳೆದುಕೊಂಡಿದ್ದಾರೆ. ಉದ್ಯೋಗವಿಲ್ಲದ ಕಾರಣ ಮಹಿಳೆಯರು ತಮ್ಮ ಆರ್ಥಿಕ ಸ್ವತಂತ್ರವನ್ನು ಕಳೆದುಕೊಂಡಿದ್ದಾರೆ. ಇದರ ಪರಿಣಾಮವಾಗಿ ಅವರು ತಮ್ಮ ಕುಟುಂಬದ ಪುರುಷರ ಮೇಲೆ ಹೆಚ್ಚು ಅವಲಂಬಿತರಾಗಿದ್ದಾರೆ. ಇದು ಅವರ ಬದುಕಿನ ಮೇಲೆ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಹಕ್ಕಿನ ಮೇಲೆ ನೆಗೆಟಿವ್ ಪರಿಣಾಮ ಬೀರಿದೆ. ಇದು ಕೇವಲ ಆರ್ಥಿಕ ಸಮಸ್ಯೆಯಲ್ಲ, ಮಹಿಳೆಯರು ಸಮಾಜದ ಪ್ರಗತಿಯಲ್ಲಿ ಭಾಗವಹಿಸುವುದನ್ನು ತಡೆದಂತಾಗಿದೆ. ಸಮಾಜದ ಅರ್ಧ ಭಾಗದ ಜನರು ಕೆಲಸ ಮಾಡಲು ಸಾಧ್ಯವಾಗದೆ ಹೋದರೆ ದೇಶದ ಅಭಿವೃದ್ಧಿಯು ನಿಂತು ಹೋಗುತ್ತೆ ಅನ್ನೋ ಯಾವುದೇ ಕಲ್ಪನೆಯೂ ಅವರಿಗಿಲ್ಲ. ಇನ್ನು ಆಫ್ಘನಿಸ್ತಾನದಲ್ಲಿ ಒಂದು ವಿಚಿತ್ರವಾದ ನಿಯಮವಿದೆ. ಮಹಿಳೆಯರು ತಮ್ಮ ತಂದೆ, ಸಹೋದರ ಅಥವಾ ಗಂಡನಂತಹ ಹತ್ತಿರದ ಪುರುಷ ಸಂಬಂಧಿ ಜೊತೆಗೆ ಮಾತ್ರ 77 ಕಿಲೋಮೀಟರ್ಗಿಂತ ಹೆಚ್ಚು ದೂರ ಪ್ರಯಾಣಿಸಬಹುದು. ಒಬ್ಬೊಬ್ಬರಾಗಿ ಅವರು ಎಲ್ಲಿ ಬೇಕೋ ಅಲ್ಲಿ ಸುತ್ತುವಂತೆಯೂ ಇಲ್ಲ. ಇನ್ನು ಜಿಮ್ಗಳು, ಮನರಂಜನಾ ಪಾರ್ಕುಗಳು ಮತ್ತು ಬ್ಯೂಟಿ ಸಲೂನ್ಗಳಿಗೆ ಮಹಿಳೆಯರ ಪ್ರವೇಶವನ್ನ ತಾಲಿಬಾನ್ ನಿಷೇಧ ಮಾಡಿದೆ. ಈ ನಿಯಮಗಳಿಂದಾಗಿ ಮಹಿಳೆಯರು ದೈಹಿಕ ವ್ಯಾಯಾಮ, ಮನರಂಜನೆ ಮತ್ತು ಸಾಮಾಜಿಕ ಚಟುವಟಿಕೆಗಳಿಂದ ದೂರ ಉಳಿದಿದ್ದಾರೆ. ಈ ನಿರ್ಬಂಧಗಳು ಮಹಿಳೆಯರನ್ನು ಮನೆಯೊಳಗೆ ಬಂಧಿಸಿಟ್ಟಿವೆ. ಇದು ಅವರ ಸ್ವಾತಂತ್ರ್ಯ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರುತ್ತದೆ. ಸಮಾಜದಿಂದ ದೂರ ಉಳಿಯುವುದು, ಬೇರೆ ಯಾವುದೇ ಸಾಮಾಜಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಸಾಧ್ಯವಾಗದಿರುವುದು ಅವರನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶೋಷಣೆಗೊಳಿಸಿದೆ. ತಾಲಿಬಾನ್ ಆಡಳಿತವು ಮಹಿಳೆಯರನ್ನು
ಕೇವಲ ಆಸ್ತಿ ಎಂದು ಪರಿಗಣಿಸುವ ಮನಸ್ಥಿತಿಯನ್ನು ಹೊಂದಿದೆ ಎಂದು ಕಾಣುತ್ತದೆ. ಇದು ಅವರ ಮೂಲಭೂತ ಹಕ್ಕುಗಳನ್ನು ಮತ್ತು ಮಾನವೀಯ ಗೌರವವನ್ನು ಸಂಪೂರ್ಣವಾಗಿ ನಿರಾಕರಿಸುತ್ತೆ. ಆಫ್ಘಾನಿಸ್ತಾನದಲ್ಲಿ ಈ ರೀತಿ ಇದ್ರೆ ಇನ್ನು ಪಾಕಿಸ್ತಾನ ಹಾಗೂ ಬಾಂಗ್ಲಾದೇಶದಲ್ಲಿ ಏನೂ ಕಮ್ಮಿ ಇಲ್ಲ. ಅಲ್ಲಿ ಮಹಿಳೆಯರು ಸಾರ್ವಜನಿಕ ಸ್ಥಳಗಳಲ್ಲಿ ಓಡಾಡುವಂತೆಯೇ ಇಲ್ಲ. ಅಷ್ಟು ಕೀಳಾಗಿ ಅವರನ್ನು ನೋಡ್ತಾರೆ. ಕೆಟ್ಟ ಕೆಟ್ಟ ಪದಗಳಿಂದ ನಿಂದಿಸುವುದು, ಅವರ ಮೇಲೆ ದೈಹಿಕವಾಗಿ ದೌರ್ಜನ್ಯ ಮಾಡುವುದು ಒಂದು ರೀತಿಯಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ವರದಿಗಳ ಪ್ರಕಾರ ಆಫ್ಘಾನಿಸ್ತಾನದಲ್ಲಿ ಲೈಂಗಿಕ ದೌರ್ಜನ್ಯ, ಕೌಟುಂಬಿಕ ಹಿಂಸೆ ಮತ್ತು ಬಲವಂತದ ಮದುವೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಇಂತಹ ಘಟನೆಗಳನ್ನು ತಡೆಯುವ ವ್ಯವಸ್ಥೆಗಳು ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ತಾಲಿಬಾನ್ ಆಡಳಿತವು ಕೋರ್ಟ್ಗಳು ಮತ್ತು ಕಾನೂನು ಜಾರಿ ವ್ಯವಸ್ಥೆಯನ್ನು ಪುನರ್ರಚಿಸಿದೆ. ಆದರೆ ಮಹಿಳೆಯರ ವಿರುದ್ಧದ ದೌರ್ಜನ್ಯ ಪ್ರಕರಣಗಳನ್ನು ನಿರ್ವಹಿಸಲು ಸರಿಯಾದ ನ್ಯಾಯಾಂಗ ಕಾರ್ಯವಿಧಾನ ಇಲ್ಲ. ಮಹಿಳೆಯರ ರಕ್ಷಣೆಗಾಗಿ ಅಲ್ಲಿನ ಹಿಂದಿನ ಸರ್ಕಾರಗಳು ಸ್ಥಾಪಿಸಿದ್ದ ಸಂಸ್ಥೆಗಳನ್ನು ಮುಚ್ಚಲಾಗಿದೆ. ಅಲ್ಲಿನ ಮಹಿಳೆಯರಿಗೆ ಶಿಕ್ಷಣ ಮತ್ತು ಕೆಲಸ ಮಾಡುವ ಹಕ್ಕನ್ನು ನಿರಾಕರಿಸಿದ ನಂತರ ಕುಟುಂಬಗಳಲ್ಲಿ ಅವರ ಮೇಲೆ ನಿಯಂತ್ರಣ ಹೆಚ್ಚಿದೆ. ಇದು ಕೌಟುಂಬಿಕ ಹಿಂಸೆ ಮತ್ತು ಲೈಂಗಿಕ ದೌರ್ಜನ್ಯಕ್ಕೆ ದಾರಿ ಮಾಡಿಕೊಟ್ಟಿದೆ. ವರದಿಗಳ ಪ್ರಕಾರ ಬಲವಂತದ ಮದುವೆಗಳು, ವಿಶೇಷವಾಗಿ ಚಿಕ್ಕ ವಯಸ್ಸಿನ ಹುಡುಗಿಯರ ಮದುವೆಗಳು ಹೆಚ್ಚಾಗಿವೆ. ಹಿಂಸೆಗೆ ಒಳಗಾದ ಮಹಿಳೆಯರು ಸಹಾಯ ಪಡೆಯಲು ಯಾವುದೇ ಸುರಕ್ಷಿತ ಸ್ಥಳಗಳಿಲ್ಲ. ಹಿಂದಿನ ಸರ್ಕಾರ ನಿರ್ಮಿಸಿದಂತಹ ಆಶ್ರಯ ತಾಣಗಳನ್ನು ಕೂಡ ಮುಚ್ಚಲಾಗಿದೆ. ಇದರಿಂದಾಗಿ ಮಹಿಳೆಯರು ತಮ್ಮ ದೌರ್ಜನ್ಯದ ಬಗ್ಗೆ ದೂರು ನೀಡಲು ಕೂಡ ಯಾವುದೇ ಅವಕಾಶವಿಲ್ಲ. ನ್ಯಾಯಕ್ಕಾಗಿ ಹೋರಾಡಲು ಕೂಡ ಸಾಧ್ಯವಿಲ್ಲ. ಇನ್ನು ಪಾಕಿಸ್ತಾನದಲ್ಲೂ ಬಹುತೇಕ ಇದೇ ರೀತಿಯ ಪರಿಸ್ಥಿತಿ ಇದೆ. ಅಲ್ಲಿನ ಮಹಿಳೆಯರು ತಮ್ಮ ಕುಟುಂಬಗಳಲ್ಲಿ ಹಾಗೂ ಕೆಲಸ ಮಾಡುವ ಸ್ಥಳಗಳಲ್ಲಿ ದೈಹಿಕವಾಗಿ ಹಾಗೂ ಲೈಂಗಿಕವಾಗಿ ದೌರ್ಜನ್ಯಗಳನ್ನು ಎದುರಿಸ್ತಾರೆ. ಇದರ ಬಗ್ಗೆ ಸಾಕಷ್ಟು ಅಂತಾರಾಷ್ಟ್ರೀಯ ವರದಿಗಳು ಕೂಡ ಬಂದಿವೆ. ಇನ್ನು ಬಾಂಗ್ಲಾದೇಶದಲ್ಲಿನ ವ್ಯವಸ್ಥೆ ಎಷ್ಟೊಂದು ಕೆಟ್ಟದಾಗಿದೆ ಅಂದರೆ ಅಲ್ಲಿನ ಬಡ ಕುಟುಂಬಗಳು ಹಣದ ಆಸೆಗೆ ಚಿಕ್ಕ ಚಿಕ್ಕ ಹೆಣ್ಣು ಮಕ್ಕಳನ್ನ ಮಾರಾಟ ಮಾಡ್ತಾರೆ. ಚಿಕ್ಕ ವಯಸ್ಸಿಗೇನೆ ಮದುವೆ ಮಾಡಿ ಕೊಡ್ತಾರೆ. ಇದರಿಂದ ಅಲ್ಲಿನ ಹೆಣ್ಣು ಮಕ್ಕಳು ಮಾನಸಿಕವಾಗಿ, ದೈಹಿಕವಾಗಿ ಸಾಕಷ್ಟು ನೋವನ್ನು ಅನುಭವಿಸ್ತಾರೆ. ತಮ್ಮ ಕುಟುಂಬಗಳಲ್ಲೇ ಇಷ್ಟೆಲ್ಲ ನೋವನ್ನು ಅನುಭವಿಸಿದ್ರೂ ಕೂಡ ಬೇರೆ ಗಂಡಸರು ನೋಡಬಾರ್ದು ಅಂತ ಹೆಣ್ಣು ಮಕ್ಕಳು ಹೊರಗಡೆ ಹೋಗುವಾಗ ಬುರ್ಕವನ್ನು ಧರಿಸುವುದು ಕಡ್ಡಾಯವಾಗಿದೆ. ಇವರು ತಮ್ಮ ಇಷ್ಟದಂತೆ ನಡೆದುಕೊಳ್ಳುವುದು ಅಥವಾ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಹಕ್ಕನ್ನು ಕಳೆದುಕೊಂಡಿದ್ದಾರೆ. ಒಂದು ರೀತಿ ಈ ದೇಶಗಳಲ್ಲಿ ಹೆಣ್ಣು ಮಕ್ಕಳ ಜೀವನ ಆಟದ ಗೊಂಬೆಗಳ ರೀತಿಯಾಗಿದೆ. ಇನ್ನು ಪಾಕಿಸ್ತಾನದ ರಾಜಕೀಯ ಮತ್ತು ಕಾನೂನಿನಲ್ಲಿ ಮಹಿಳೆಯರಿಗೆ ಕೆಲವು ಹಕ್ಕುಗಳನ್ನು ನೀಡಲಾಗಿದ್ರೂ ವಾಸ್ತವದಲ್ಲಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ತಾರತಮ್ಯಗಳು ತೀವ್ರವಾಗಿವೆ. ಪಾಕಿಸ್ತಾನದಲ್ಲಿ ಗೌರವದ ಹೆಸರಿನಲ್ಲಿ ಮಹಿಳೆಯರನ್ನ ಕೊಲ್ಲುವ ಪ್ರಕರಣಗಳು ಸಾಮಾನ್ಯ. ಕೌಟುಂಬಿಕ ಹಿಂಸೆ ಮತ್ತು ಲೈಂಗಿಕ ದೌರ್ಜನ್ಯಗಳ ವಿರುದ್ಧ ಕಾನೂನುಗಳಿದ್ರೂ ಅವುಗಳ ಅನುಷ್ಠಾನ ಸರಿಯಿಲ್ಲ. ಪಾಕಿಸ್ತಾನದ ಕೆಲವು ಕಾನೂನುಗಳು ಮಹಿಳೆಯರ ಪರವಾಗಿಲ್ಲ. ಎಕ್ಸಾಂಪಲ್ಗೆ, ನ್ಯಾಯಾಲಯದ ವಿಚಾರಣೆಯಲ್ಲಿ ಒಬ್ಬ ಪುರುಷನ ಸಾಕ್ಷಿಗೆ ಇಬ್ಬರು ಮಹಿಳೆಯರ ಸಾಕ್ಷಿ ಸಮನಾಗಿರುತ್ತೆ ಎಂದು ಪರಿಗಣಿಸಲಾಗುತ್ತೆ. ಇದು ಲಿಂಗ ತಾರತಮ್ಯವನ್ನ ಎತ್ತಿ ತೋರಿಸುತ್ತೆ. ಈ ದೇಶಗಳಲ್ಲಿ ಮಹಿಳೆಯರ ಪರಿಸ್ಥಿತಿಯು ತುಂಬಾನೇ ಭಿನ್ನವಾಗಿದೆ. ಆಫ್ಘಾನಿಸ್ತಾನದಲ್ಲಿ ಕಾನೂನುಬದ್ಧವಾಗಿ ಮತ್ತು ನಿರ್ದಾಕ್ಷಿಣ್ಯವಾಗಿ ಮಹಿಳೆಯರ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ. ಆದರೆ ಪಾಕಿಸ್ತಾನದಲ್ಲಿ ಮತ್ತು ಬಾಂಗ್ಲಾದೇಶದಲ್ಲಿ ಕಾನೂನುಗಳಿದ್ರೂ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಒತ್ತಡಗಳು ಮಹಿಳೆಯರ ಸ್ವತಂತ್ರವನ್ನು ಹತ್ತಿಕ್ಕಿವೆ. ಹೀಗಾಗಿನೇ ಅಲ್ಲಿನ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಬೇರೆ ಬೇರೆ ದೇಶಗಳಿಗೆ ಪರಾರಿ ಆಗ್ತಾ ಇದ್ದಾರೆ. ಬಾಂಗ್ಲಾದೇಶದ ಹೆಣ್ಣು ಮಕ್ಕಳು ಪಕ್ಕದ ಭಾರತ, ಮಯನ್ಮಾರ್, ಭೂತಾನ್, ನೇಪಾಳ್ ದೇಶಕ್ಕೆ ಹೋಗಿ ಅಲ್ಲಿನ ಬೌದ್ಧ ಅಥವಾ ಹಿಂದೂ ಧರ್ಮೀಯರನ್ನ ಮದುವೆಯಾಗಿ ಆ ದೇಶಗಳ ಪೌರತ್ವವನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಪಾಕಿಸ್ತಾನ, ಆಫ್ಘಾನಿಸ್ತಾನದ ಹೆಣ್ಣು ಮಕ್ಕಳು ಮಿಕ್ಕ ಯಾತ್ರೆಗೆಂದು ಹೋಗಿ ತಮ್ಮ ದೇಶಕ್ಕೆ ವಾಪಸ್ ಹೋಗದೆ ಅಲ್ಲೇ ಭಿಕ್ಷಾಟನೆ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ. ಇದರಲ್ಲಿ ಲಕ್ಷಾಂತರ ಜನ ಪಾಕಿಸ್ತಾನಿಯರು ಇದ್ದಾರೆ ಅನ್ನೋದು ವರದಿಯಾಗಿದೆ. ಇನ್ನು ಕೆಲವರು ಈ ರೀತಿ ಮಿಕ್ಕ ಯಾತ್ರೆಗೆಂದು ಹೋದವರು ಏಷ್ಯಾದ ದೇಶಗಳಿಗೆ, ವಿಯೆಟ್ನಾಂ, ಕಾಂಬೋಡಿಯಾ, ಮಯನ್ಮಾರ್, ನೇಪಾಳ್ ದೇಶಗಳಿಗೆ ಬ್ರೋಕರ್ಗಳ ಸಹಾಯದಿಂದ ಹಾರಿ ಅಲ್ಲಿ ತಮ್ಮ ಜೀವನವನ್ನು ಹೊಸದಾಗಿ ಕಟ್ಕೊಳ್ತಾ ಇದ್ದಾರೆ. ಇಸ್ಲಾಂ ಧರ್ಮವನ್ನು ತೊರೆದು ಬೇರೆ ಬೇರೆ ಧರ್ಮಗಳಿಗೆ ಮತಾಂತರವಾಗಿ ಅಲ್ಲಿನ ಯುವಕರನ್ನ ಮದುವೆಯಾಗಿ ಹೊಸದಾಗಿ ಸ್ವತಂತ್ರ ಜೀವನವನ್ನ ಶುರು ಮಾಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.